ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವ ಚಾಪ್ಟರ್ ನಿಂದ 3ನೇ ಪ್ರಶ್ನೆಯನ್ನ ನೋಡೋಣ. ಇವಾಗ ಮೆಸಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಮೆಸಪಟೋಮಿಯಾ ನಾಗರಿಕತೆ. ಓಕೆ, ಸೊ ಈ ಮೆಸಪಟೋಮಿಯಾ ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಯಾರು? ಮೆಸಪಟೋಮಿಯಾವನ್ನ ನದಿಗಳ ನಡುವಿನ ನಾಡು ಎಂದು ಕೂಡ ಕರೆಯಲಾಗಿದೆ. ಇಲ್ಲಿ ಹರಿಯುವ ನದಿಗಳು 2 ನದಿಗಳಾದ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ಕಣಿವೆಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಫಲವತ್ತಾಗಿಸಿತ್ತು. ಈ ನದಿ ಕಣಿವೆಯಲ್ಲಿ ಉಗಮವಾದಂತಹ ನಾಗರಿಕತೆ ಮೆಸಪಟೋಮಿಯಾ ನಾಗರಿಕತೆ. ಸೊ ಇದರಲ್ಲಿ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಬ್ಯಾಬಿಲೋನಿಯನ್ನರು, ಆಪ್ಷನ್ ಬಿ ಅಸಿರಿಯನ್ನರು, ಆಪ್ಷನ್ ಸಿ ಸುಮೇರಿಯನ್ನರು, ಆಪ್ಷನ್ ಡಿ ಚಾಲ್ಡಿಯನ್ನರು. ಓಕೆ, ಸೊ ಮೆಸಪಟೋಮಿಯಾದಲ್ಲಿ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ ಬುಡಕಟ್ಟು ಜನಾಂಗದವರು ಈ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದರು. ನಂತರ ಚಾಲ್ಡಿಯನ್ನರು, ಅಸಿರಿಯನ್ನರು, ಬ್ಯಾಬಿಲೋನಿಯನ್ನರು ಹಾಗೂ ಇತರರು ಇದೇ ಬರವಣಿಗೆಯನ್ನ ಮುಂದುವರಿಸ್ತಾರೆ. ಈ ಲಿಪಿಯನ್ನ ಕ್ಯೂನಿಫಾರ್ಮಾ ಎಂದು ಕರೆಯುತ್ತಾರೆ. ಓಕೆ, ಸೊ ಈ ಲಿಪಿಯನ್ನ ಏನಂತ ಕರೀತಾರೆ ಮಕ್ಕಳೇ? ಕ್ಯೂನಿಫಾರ್ಮಾ. ಯೂನಿಫಾರ್ಮಾ ಎಂದು ಈ ಲಿಪಿಯನ್ನ ಕರೆಯುತ್ತಾರೆ. ಓಕೆ, ಸೊ ಇದನ್ನ ಅಭಿವೃದ್ಧಿಪಡಿಸಿದವರು ಸುಮೇರಿಯನ್. ಥ್ಯಾಂಕ್ ಯು.